ರಂಜಾನ್ ಹಬ್ಬದ ಸಂಭ್ರಮದಲ್ಲಿದ್ದ ಮುಸ್ಲಿಂ ಸಮುದಾಯದ ಮಹಿಳೆಯರಿದ್ದ ಮನೆಗೆ ಬಂದಿದ್ದ ಖದೀಮರು ಪಾತ್ರೆಗಳು, ಬೆಳ್ಳಿ, ಚೈನುಗಳು ಮತ್ತು ಬಂಗಾರದ ಒಡವೆಗಳನ್ನು ಪಾಲಿಶ್ ಮಾಡಿಕೊಡುವುದಾಗಿ ನಂಬಿಸಿ 30 ಗ್ರಾಂ ಚಿನ್ನವನ್ನು ಕದ್ದುಕೊಂಡು ಪರಾರಿಯಾಗಿರುವ ಘಟನೆ ವಿಜಯಪುರ ಪಟ್ಟಣದ 17ನೇ ವಾರ್ಡಿನಲ್ಲಿ ಶುಕ್ರವಾರ ನಡೆದಿದ್ದು, ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ. ಎಲ್ಲಿರ್ತಾರ ಅವ್ರು ಎಲ್ಲೋ ಹೊರಟಾಗಿರ್ತಾರ ಅವ್ರು ಕಾರ್ಗಳಾಗ ಗಾಡಿಗಳಾಗ ಸಿಕ್ಕಿದ್ರೆ ಅವ್ರು ಏನು ಹಿಂಗೇನೆ ಆಗರಿ ಇದು ಮೊದ್ಲೇ ಆ ಕಲ್ಲನ್ನ ನಿಮ್ ಮುಂದೆ ನಾನು ಹಾಕ್ತೀನಿ ಯಾಕೆ ಮಾಡ್ತೀನಿ. ಪಾತ್ರೆ ಕ್ಲೀನ್ ಮಾಡೋದ್ ಸಾಮಾನ್ ಐತೆ, ಸೋಪ್ ಐತೆ, ವಿಂಬರ್ ಐತೆ, ಕಂಪ್ನಿನಿಂದ ಬಂದಿರೋದು ನಾನು ಅನ್ಬಿಟ್ಟು ಬೇಡ ಸರ್ ಅಂದ್ರು ಇಲ್ಲ ಬರ್ತೀವಿ ಅನ್ಬಿಟ್ಟು ತೋರ್ಸಿದ್ರು. ಬೇಡ ಅಂದ್ರೆ ನಾವು ಒಳಗಡೆ ಬಂದವ್ರೆ ಸಿಲ್ವರ್ ಸಾಮಾನ್ ತೋರ್ಸಿ ಅನ್ಬಿಟ್ಟು ಇದು ಆಚೆ ಕಡೆ ಇತ್ತು ಇದ್ರದ್ದು ಸಾಮಾನು ಉಜ್ಜದ್ದು ಪಾತ್ರೆ ಇತ್ತು ತೋರಿಸಿ ಅದು ಕ್ಲೀನ್ ಮಾಡ್ಕೊಟ್ರು. ಆಮೇಲೆ ಕ್ಲೀನ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ನನ್ ಕಾಲ್ದಿಕ್ ತಕ್ಕೊಟ್ಟಿದ್ರು, ಕಾಲ್ನಾಗಿದ್ದು ಕ್ಲೀನ್ ಮಾಡ್ಕೊಟ್ರು. ಆಮೇಲೆ ನನ್ ಮೊಮ್ಮಗಳ್ದು ಇತ್ತು ಕೊಡೋಣ ಅಂದ್ಬಿಟ್ಟು ಚಿನ್ನದ ಇದು ಕಾಲ್ ಚೈನ್ ಇಟ್ಟಿದ್ದು ಅದು ಕೊಟ್ಟೆ. ಆಮೇಲೆ ಒಡವೆದು ಐಟಮ್ ಕೊಟ್ಟು ತೋರಿಸ್ತೀವಿ ಅಂದ್ಬಿಟ್ಟು ತೋರಿಸ್ಬಿಟ್ಟು ಆತರ ತಗೊಂಡೋಗ್ಬಿಟ್ರಾ? ಏನ್ ಮಾಡಿದ್ರೆ ಅಲ್ಲ, ಒಡವೆ ನೀವು ಕೈ ಕೊಟ್ಟ ಮೇಲೆ ಅವ್ರು ಏನ್ ಮಾಡಿದ್ರು? ಎಲ್ಲ ಕೊಟ್ರು ಸರ್, ಎಲ್ಲ ಕ್ಲೀನ್ ಮಾಡಿ ಪೌಡರ್ನಾಗ ಹಾಕಿ ಪಿನ್ ಮಾಡ್ಕೊಟ್ಟಿದ್ದಾರೆ. ಏನಿಲ್ಲ ಸರ್, ಕಾಸು ಇಸ್ಕೊಂಡಿಲ್ಲ. ಕಂಪ್ನಿನಿಂದ ಬಂದಿರೋದು ನಾವು ತಿರ್ಗಾ ವಾರಕ್ಕೆ ಬರ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಅವರು. ಆ ವಾರಂ ಖಾತೆ ನಿಲ್ಸ್ಬಿಡೋರು ಬರಲ್ಲ, ಇವಾಗ ವಾರ ಬರ್ತೀನಂತ